ಬೆಂಗಳೂರಿನ ಟ್ರಾಫಿಕ್ ಮತ್ತು ಕಸದ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ದಂತಹ ಉದ್ಯಮಿ ಕಿರಣ್ ಮಜುಮ್ದಾರ್ ಅವರು ಮತ್ತೆ ಟ್ವೀಟ್ ಮಾಡೋ ಮೂಲಕವಾಗಿ ಸರ್ಕಾರಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ನಾನು ಬಯಸ್ತಾ ಇರುವುದು ಕಸ ತೆರವು ಮತ್ತು ಗುಂಡಿ ರಹಿತ ರಸ್ತೆ. ಇದನ್ನ ಜಿಬಿಎ ಮಾಡಬೇಕಾಗಿದೆ. ಕಳಪೆ ನಿಧಾನಗತಿ ಕೆಲಸಗಳಿಗೆ ಸರ್ಕಾರದ ಮಂತ್ರಿಗಳನ್ನೇ ಹೊಣೆಗಾರನಾಗಿ ಮಾಡಿ ಸಚಿವರು ಅಸಹಾಯಕರಾಗಿ ಯಾರು ಬಂದರೂ ಗುಂಡಿ ಮುಚ್ಚೋಕ್ಕಾಗಲ್ಲ ಅಂದ್ರೆ ಆಗತ್ತಾ ಅಂತ ನಯವಾಗಿ ಬಿಸಿ ಮುಟ್ಟಿಸಿದ್ದಾರೆ. ಜೊತೆಗೆ ಬಿಜೆಪಿಯವರನ್ನ ಪ್ರಶ್ನೆ ಮಾಡಲಿ ಎಂದಿದ್ದಂತಹ ಸಂತೋಷ್ ಲಾಡ್ಗೂ ಕೂಡ ಟಾಂಗ್ ಕೊಟ್ಟರು. ಹಿಂದಿನ ಸರ್ಕಾರ ಸರಿಯಾಗಿ ಕೆಲಸ ಮಾಡಿರಲಿಲ್ಲ, ಸರಿ, ಅದನ್ನ ಸರಿಪಡಿಸಬೇಕಾದಂತಹ ಅವಕಾಶ ನಿಮಗಿದೆ, ಅದನ್ನು ಬಿಟ್ಟು ನೀವು ಅದೇ ತಪ್ಪನ್ನ ಮಾಡ್ತೀರಾ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಕೂಡ ಅದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಟೀಕೆ ಮಾಡಿದ್ರೆ ದೇಶಕ್ಕೆ ದ್ರೋಹ ಮಾಡಿದಂತೆ, ನಿಮ್ಮ ಮನೆ ನೀವೇ ಹಾಳು ಮಾಡ್ಕೊಂಡಂತೆ. ಇದು ಕಮ್ಯುನಿಸ್ಟ್ ದೇಶ ಅಲ್ಲ, ಡೆಮಾಕ್ರೆಟಿಕ್ ದೇಶ. ಅಂದ್ರೆ ರಸ್ತೆ ಗುಂಡಿ ಮುಚ್ಚೋ ಕೆಲಸ ಆಗ್ತಾ ಇದೆ, ಅಷ್ಟು ಬೇಗ ಉದ್ಯಮಿಗಳು ವಿಮರ್ಶೆ ಮಾಡೋದು ಸರಿಯಲ್ಲ ಅಂತ ಪರಮೇಶ್ವರ್ ಕೂಡ ಹೇಳಿದ್ರು. ಇನ್ನು ಕಿರಣ್ ಮಜುಮ್ದಾರ್ ಟ್ವೀಟ್ಗೆ ನಾನು ಬಹಳ ಗೌರವ ಕೊಡಲ್ಲ ಅಂತ ಈ ಕಡೆ ಬಿಜೆಪಿಯ ಛಲವಾದಿ ನಾರಾಯಣಸ್ವಾಮಿ ಅವರು ನುಂಚಿಕೊಂಡಿದ್ದಾರೆ. ಈ ಮಧ್ಯೆ ಬೆಂಗಳೂರಿನಲ್ಲಿ ಸೌಕರ್ಯ ಕಲ್ಪಿಸಲು ಅವರು ಅಸಮರ್ಥರಾಗಿದ್ದಾರೆ. ನಾವೇನ್ ಮಾಡೋಣ, ನಾವು ಪ್ರತಿ ರೂಪಾಯಿ ಹೂಡಿಕೆಗೂ ಕೂಡ ಆಹ್ವಾನ ಕೊಡ್ತೀವಿ ಅಂತ ಆಂಧ್ರ ಸಚಿವ ನಾರಾ ಲೋಕೇಶ್ ಕರ್ನಾಟಕ ಸರ್ಕಾರವನ್ನ ಅಸಮರ್ಥ ಅಂತ ಟೀಕಿಸಿದ್ದಾರೆ. ಅವರೇನೋ ಒಂದು ಟ್ವೀಟ್ ಮಾಡ್ತಾ ಇದ್ದಾರೆ. ಬೆಂಗಳೂರಿಗೆ ಎಲ್ಲರಿಗೂ ಕೂಡ ಲಕ್ಷಾಂತರ ಮಂದಿ ಉದ್ಯೋಗ ಕೊಟ್ಟಿದೆ. ಸರ್ಕಾರ ಜಾಗಗಳು ಎಷ್ಟು ಕೊಟ್ಟಿದ್ದೀವಿ, ಎಷ್ಟು ಫೆಸಿಲಿಟಿ ಕೊಟ್ಟಿದ್ದೀವಿ, ಯಾರ್ಯಾರು ಎಷ್ಟು ದೊಡ್ಡೋಗ ಹಾಕ್ಲಿಕ್ಕೆ ಸರ್ಕಾರ ಎಷ್ಟು ಸಹಾಯ ಮಾಡಿದೆ, ಅದನ್ನು ಫಸ್ಟ್ ಸ್ಮರಿಸ್ಕೊಳ್ಬೇಕು. ಟೀಕೆ ಮಾಡ್ತಾ ಇದ್ರೆ ನೀವೇ ನಿಮ್ಮ ದೇಶಕ್ಕೆ ನೀವೇ ದ್ರೋಹ ಮಾಡ್ಕೊಂಡಂಗೆ. ನಿಮ್ಮ ಮನೆ ನೀವು ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಇದು ಕಮ್ಯುನಿಸ್ಟ್ ದೇಶ ಅಲ್ಲ, ಇದು ಡೆಮೊಕ್ರೆಟಿಕ್ ಕಂಟ್ರಿ. ಅನೇಕ ಇಂಡಸ್ಟ್ರಿಯಲಿಸ್ಟ್ಗಳು ನಿಮಗೆ ಪತ್ರ ಬರೆದ್ರು, ಹೋಗೋರೆಲ್ಲ ಹೋಗ್ಲಿ ಅದ ಮಾತನ್ನೇ ಆಡಿದ್ರಿ. ಮಜುಮ್ದಾರ್ ಅವರು ಪತ್ರ ನಿನ್ನೆ ಬರೆದಿದ್ದಾರೆ. ಅವರ ಮೇಲೆ ಕುಪಿತರಾಗಿ ಬಿಜೆಪಿ ಕಾಲದಲ್ಲಿ ಹೀಗಾಗಿತ್ತು, ಇದ್ರ ಬಗ್ಗೆ ನೀವು ಮಾತಾಡ್ಲಿಲ್ಲ ಅಂತ. ಅದಕ್ಕೆ ಅವ್ರು ಇವತ್ತು ಮಜುಮ್ದಾರ್ ಅವರು ಒಂದು ಟ್ವೀಟ್ ಮಾಡಬೇಕಾಯಿತು ಬಿಜೆಪಿಯ ವಿರುದ್ಧ. ಇಟ್ ಇಸ್ ಎ ಬೇಸ್ಲೆಸ್ ಟ್ವೀಟ್ ಅಂಡ್ ಸ್ಟೇಟ್ಮೆಂಟ್. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಬೆಂಗಳೂರು ರಸ್ತೆ ಗುಂಡಿ ಕಸದ ಜೊತೆ ಮತ್ತೆ ಟ್ರಾಫಿಕ್ ಸಮಸ್ಯೆ ಎಲ್ಲ ಬಂದಿದೆ ಚರ್ಚೆಗೆ. ವಿಮಾನ ನಿಲ್ದಾಣಕ್ಕೆ ಹೋಗೋಕ್ಕೆ 2 ಗಂಟೆ, ಅಲ್ಲಿಂದ ದೆಹಲಿಗೆ ಹೋಗೋಕ್ಕೂ 2.5 ಗಂಟೆ. ಇದು ಪೀಕ್ XV ಇದು ಅನ್ನೋದೇನೋ ಕಂಪನಿ MD ಯಾರೋ ರಾಜನ್ ಆನಂದನ್ ಅಂತ ವ್ಯಂಗ್ಯ ಆಡ್ಕೊಂಡಿದ್ದಾರೆ. ನೀವು ಹೋಗಿ ಎಲ್ಲಿಗೆ ಬೇಕೋ ಅಲ್ಲಿಗೆ. ನಿಮ್ಮನ್ನು ಯಾವನು ಇಲ್ಲಿ ಇರೋಂದವನು, ನಿಮ್ಮನ್ನೇನಾದ್ರು ಇರೋಂದಿದ್ವಾ? ನಾವು ಬಿಟ್ಟು ಹೋಗು, ನಿಮ್ಮ ಇಷ್ಟ ಬಂದ ಜಾಗಕ್ಕೆ ಹೋಗಿ. ನಿಮ್ಗೆ ಎಲ್ಲಿ 10 ನಿಮಿಷಕ್ಕೆ ಏರ್ಪೋರ್ಟ್ಗೆ ಹೋಗೋಕ್ಕಾಗತ್ತೆ, 26 ನಿಮಿಷಕ್ಕಾಗುತ್ತೆ, ಅಲ್ಲಿಗೆ ಹೋಗ್ಬಿಡ್ಬೋದಪ್ಪ. ಅವ್ರು ನೀವು ಹೋಗ್ಬೋದು. ನಿಮ್ಮನ್ನೇನು ಇಲ್ಲಿ ಬಾಂದ್ ಕರೆದಿದ್ರೆ ಯಾರು ಖಾಲಿ ಮಾಡೋನು ಬೇಕಪ್ಪ. ಆಯಿತು. ಮಧ್ಯಾಹ್ನ ಮುಂಬೈ ಮಹಾರಾಷ್ಟ್ರ ಅಹಮದಾಬಾದ್ ರಾಷ್ಟ್ರೀಯ ಹೆದ್ದಾರಿನಲ್ಲೂ ಅದೇ ಸಮಸ್ಯೆ ಆಗಿದೆಯಂತೆ. 12 ಗಂಟೆಗಳ ಕಾಲ ಅಲ್ಲಿ ಜಾಮ್ ಆಗಿ ಎಲ್ಲ ಕಷ್ಟಪಟ್ಟು ಸಿಕ್ಕಾಪಟ್ಟೆ ಫಜೀತಿ ಪಟ್ಟಿದ್ದಾರೆ.